ಕಾರೇನು ಹಳೆಯದಾದರೂ ಅಷ್ಟೇ ಕಂಡೀಷನ್ ಇದೆ. ಒಂದು ಸ್ಟಾರ್ಟಿಗೆ ಸ್ಟಾರ್ಟ್ ಆಗುತ್ತೆ. ನಮ್ಮಿಬ್ಬರದ್ದು ಫಟ ಆಗಬೇಕಂತ ಹೇಳಿದ್ದಾರೆ. ನನ್ನ ವೈಫು ಹೊರಡುಗ ಚಂದ ಇದ್ಲು, ಈಗ ಫುಲ್ ಬೇಳ್ತಿದ್ದಾಳೆ ಕಾರಲ್ಲಿ. ಸಕ್ಕತ್ತಾಗಿದೆ. ಸೋ ಮಚ್ ಅನೀಶ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ, ಇವತ್ತು ರಜೆ ಹಾಕಿದ್ದೇನೆ. ನನಗೊಂದು ಸ್ವಲ್ಪ ಕೆಲಸ ಇತ್ತು. ಆ ಕೆಲಸದಲ್ಲೂ ನಿಮಗೆ ಇವತ್ತು ಡೇನ ರುಟೀನ್ನ ಲಾಕ್ ತೋರಿಸಿದ್ದೇನೆ. ವೆಲ್ಕಮ್ ಟು ಪ್ರಜ್ಜು ವಿದ್ ಲಾಕ್. ನಾನು ವರ್ಕಿಗೆ ಬೈಕಲ್ಲಿ ಹೋಗೋದು. ಜೋರು ಮಳೆ ಇದ್ದರೆ ಅಷ್ಟೇ ನಾನು ಕಾರಲ್ಲಿ ಹೋಗ್ತೇನೆ. ಬಟ್ ಇವತ್ತು ಸ್ವಲ್ಪ ಪರ್ಸನಲ್ ಕೆಲಸ ಇದೆ, ಅದಕ್ಕೆ ಕಾರಲ್ಲಿ ಹೋಗ್ತಿದ್ದೇನೆ. ಕಾರ್ ತೆಗೆದು 1 ವಾರ ಆಯಿತು ನೋಡಿ. ಇದು ನನ್ನ ರಥ, ಹಳೆಯ ರಥ, ಮಾರುತಿ 800 2005 ಮಾಡೆಲ್. ಇದನ್ನು ತೆಗೆದು 1 ವಾರ ಆಗಿದೆ. ಇವತ್ತು ಸ್ಟಾರ್ಟ್ ಮಾಡುವ. ಹಾಗೆ ಸ್ವಲ್ಪ ವಾಶ್ ಮಾಡಲಿಲ್ಲ, ವಾಶ್ ಕೂಡ ಮಾಡುವ. ಲೆಟ್ಸ್ ಗೋ. ಕಾರೇನು ಹಳೆಯದಾದರೂ ಅಷ್ಟೇ ಕಂಡೀಷನ್ ಇದೆ. ಒಂದು ಸ್ಟಾರ್ಟಿಗೆ ಸ್ಟಾರ್ಟ್ ಆಗುತ್ತೆ ನೋಡಿ. ಒಂದೇ ಕಿಕ್ಕಿಗೆ ಸ್ಟಾರ್ಟ್. ಅಷ್ಟು ಕಂಡೀಷನಲ್ಲಿ ಉಂಟು, ಇಟ್ಟಿದ್ದೇವೆ. ಆ್ಯಂಡ್ ಈಗ ಈ ಥರ ಕಾರ್ ನಿಮಗೆ ಸಿಗೋದಿಲ್ಲ. ಮಾರುತಿ 800 ನೀವು ಎಷ್ಟು ಕೊಟ್ಟು ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೇನೆ. ಏನೋ ಹೊಸ ಕಾರ್ ತೆಗೆದ್ರು ನಾನು ಸೆಲ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ನಾನು ಮೊದಲಿಗೆ ತೆಗೆದ ಕಾರು ಈಗ ಅಷ್ಟೇ ಕಂಡೀಷನ್ ಇಟ್ಟಿದ್ದೇನೆ. ಈಗ ವಾಶ್ಗೆ ತಗೊಂಡೋಗುವ. ಕಾರ್ ಶೆಡ್ಡಿಂದ ಹೊರಗಡೆ ನಿಲ್ಲಿಸಿದ್ದೇನೆ. ನಮ್ಮ ಹತ್ರ ಏನು ಪಂಪ್ ಜೆಟ್ ಇದು ವಾಶ್ ಮಿಷಿನ್ ಏನಿಲ್ಲ, ಬರೀ ಕೈಯಲ್ಲಿ. ತೊಂದರೆ ಇಲ್ಲ, ವಾಶ್ ಅದಾಯಿತು, ಗಾಡಿ ಕ್ಲೀನ್ ಅದಾಯಿತು ಅಲ್ವಾ. ನೋಡಿ, ಶ್ಯಾಂಪ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಶ್ಯಾಂಪಲ್ಲಿ ವಾಶ್ ಮಾಡೋದು ಕ್ಲೀನ್ ಆಗುತ್ತೆ. ಇಷ್ಟು ಸಾಕು. ಶ್ಯಾಂಪಲ್ ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ, ಇನ್ನು ವಾಶ್ ಮಾಡುವ. ಸ್ವಲ್ಪ ಕಾರಿಗೆ ಫಸ್ಟ್ ನೀರು ಹಾಕು ಪಂಪ್ ಜೆಟ್ಟಲ್ಲಿ, ಮತ್ತು ಶಾಪಿಂದ ವಾಶ್ ಮಾಡುವ. ನೋಡಿ, ನೀರು ಬಂತು. ನೀರನ್ನು ಹೀಗೆ ಹೊಡೆಯೋದು. ಮಳೆ ಬರ್ತುಂಟು, ನೀರಲ್ಲಿ ಈಗ ಹಾಕಿ ಆಯಿತು. ಸ್ವಲ್ಪ ವಾಶ್ ಮಾಡುವುದು. ಮಳೆ ಅಂತ ನಿಂತರೆ ನಮ್ಮ ಟೈಮ್ ಆಗೋದಿಲ್ಲ. ಫೈನಲಿ ಕಾರ್ ವಾಶ್ ಆಯಿತು. ಕಾರ್ ವಾಶ್ ಆದಮೇಲೆ ತೋರಿಸ್ತೇನೆ ನೋಡಿ. ಮತ್ತು ನನ್ನ ವೈಫ್ ಇವತ್ತು ಮೂಡುಬಿದಿಗೆ ಹೊರಟಿದ್ದೇವೆ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದನಲ್ಲ, ಹಾಗೆ ಜಸ್ಟ್ ಗಾಡಿಯಲ್ಲಿ ಕೂತಿದ್ದೇವೆ. ಇನ್ನೊಂದು ಹಾಫ್ ಆನ್ ಅವರ್ ಮೂಡುಬಿದಿ ಇರ್ತೇವೆ. ಅಲ್ಲಿ ಹೋಗ್ತಾ ಮಾತಾಡೋಣ. ಇದ್ದೇವೆ ಕಾರಲ್ಲಿ. ನಮ್ಮ ಕಡೆ ರೋಡ್ ಸ್ವಲ್ಪ ಸರಿ ಇಲ್ಲ. ಮೂಡುಬಿದ್ರೆಗೆ ಹತ್ರ ಬಂದ್ವಿ. ಇನ್ನೊಂದು 2 ಕಿಲೋಮೀಟ್ರ್ ಇದೆ. ಡ್ರೈವಿಂಗ್ ಮಾಡ್ತಿದ್ದೇವೆ. ಇಲ್ಲಿ ಫೋಟೋ ತಗೊಳ್ಳಿಕ್ಕೆ ಅಂತ ಬಂದಿದ್ದೇವೆ, ಅಜಂತ ಸ್ಟುಡಿಯೋ ಆ್ಯಂಡ್ ವಿಡಿಯೋದಲ್ಲಿ. ಯಾಕಂದರೆ ನನ್ನ ಮತ್ತು ನನ್ನ ಹೆಂಡತಿದ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಆಗಲಿಲ್ಲ. ಅದಕ್ಕೆ ಮದುವೆ ಆದ ನಂತರ ಇಬ್ಬರದ್ದು ಒಟ್ಟಿಗೆ ಫೋಟೋ ಬೇಕಂತ ಹೇಳಿದರು. ಅದಕ್ಕೆ ಮೂಡುಬಿದ್ರೆಗೆ ಬಂದಿದ್ವಿ. ನೋಡಿ, ಫುಲ್ಲು ಮಳೆ ಬರ್ತುಂಟು. ನಮ್ಮಿಬ್ಬರದ್ದು ಫೋಟೋ ಆಗಬೇಕಂತ ಹೇಳಿದ್ದಾರೆ. ನನ್ನ ವೈಫು ಹೊರಡುಗ ಚಂದ ಇದ್ಲು, ಈಗ ಫುಲ್ ಬೇಳ್ತಿದ್ದಾಳೆ ಕಾರಲ್ಲಿ. ಅಷ್ಟು ಬಿಸಿಲುಂಟು. ಇವತ್ತು ಮಳೆ ಇಲ್ಲಲ್ಲ, ಈಗ ಬಂದದ್ದು ಮಳೆ, ಆಗದಿಂದ ಬಿಸಿಲು.
ಹೌದು, ಆದರೂ ಆದರೆ ನನ್ನ ಹೆಂಡತಿ ಸ್ವಲ್ಪ ಬೇಯ್ತಿದ್ದಾಳೆ. ಯಾವತ್ತು ಬಂದರೂ ಮೂಡುಬಿದ್ರಲ್ಲಿ ಅಜಂತ ಸ್ಟುಡಿಯೋಲ್ಲಿ ಫೋಟೋ ತೆಗೆಯೋದು. ನಮ್ಮ ನವಮಿ ಬಿಲ್ಡಿಂಗ್ ಎದುರಲ್ಲಿ ಉಂಟು. ನನ್ನ ಸಬ್ಸ್ಕ್ರೈಬರ್ ಬಂದರೆ ಇಲ್ಲಿಯೇ ಬಂದು ಫೋಟೋ ತೆಗೆರಿ, ಮೂಡುಬಿದ್ರಲ್ಲಿ ಇರುವವರು ಯಾರಾದರೂ ಇದ್ದರು. ಗಾಯ್ಸ್, ಫೋಟೋ ರೆಡಿ ಆಗಿದೆ ನೋಡಿ, ಎಷ್ಟು ಸೂಪರಾಗಿ ಫೋಟೋ ತೆಗೆದಿದ್ದಾರೆ ನಮ್ಮಿಬ್ಬರದ್ದು. ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಸಲ ಫೋಟೋ ತೆಗಿಲಿಕ್ಕೆ ಇಲ್ಲೇ ಬರೋದು. ಹೋಟೆಲ್ ಬಂದಿದ್ದೇವೆ, ಮೂಡುಬಿದ್ರೆ ಫೇಮಸ್ ಹೋಟೆಲ್ ಅರಹಂತ್. ನನ್ನ ವೈಫ್ ಮೆನು ಸೆಲೆಕ್ಟ್ ಮಾಡ್ತಿದ್ದಾರೆ. ಮೊದಲಿಗೆ ನಾವೀಗ ಮ್ಯಾಂಚು ಸೂಪ್ ಆರ್ಡರ್ ಮಾಡಿದ್ದೇವೆ, 1 ಬೈಟ್. ಜೈಪುರಿ ಮಶ್ರೂಮ್ ಜೈಪುರಿ ಓಕೆ ಮಶ್ರೂಮ್ ಜೈಪುರಿ ಅವ ಅಥವಾ ಮಶ್ರೂಮ್ ಬಟರ್ ಮಸಾಲ ಓಹೋ ನಾನು ಅರಾಂತಿಗೆ ಬಂದ ಇದೇ ಫಸ್ಟ್ ಆರ್ಡರ್ ಮಾಡೋದು. ಬಟರ್ ನಾನ್ ಹಾಗೆ ಮಶ್ರೂಮ್ ಕಡಾಯಿ ಸೂಪರಾಗಿದೆ, ಟೇಸ್ಟ್ ಸಕ್ಕತ್ತಾಗಿದೆ. ನಾವು ನಮ್ಮ ಮೂಡುಬಿದ್ರಲ್ಲಿ ಅರಾಂತ್ ಹೋಟ್ಲಿಗೆ ಬಂದಿದ್ದೇವೆ. ಅಲ್ಲಿ ನಮಗೆ ಅನೀಶ್ ಅಂತ ಒಳ್ಳೆಯ ಸರ್ವಿಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನೀಶ್. ಇವತ್ತಿನ ಹೋದ ಕೆಲಸ ಮುಗಿಯಿತು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದೆ ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್.